ಸ್ಟಾರ್ಟ್ ನೋಡೋಣ ಎಷ್ಟು ಹೊಡಿತೀಯ. ಹಾಂ ತಿರ್ಗಿ ಸ್ಟಾರ್ಟ್ ಹೊಡಿ. ಆಮೇಲೆ ಅವರೆಲ್ಲ ಅಂತ ಗೊತ್ತಾಗಿ ಮತ್ತೆ ಬೇಜಾರಲ್ಲಿ ನೋಡ್ಕೊಂಡಿರ್ತಾರೆ. ಗುಡ್ ಮಾರ್ನಿಂಗ್ ಗೈಸ್. ಬೆಳಬೆಳಗ್ಗೆನೆ ನಮ್ಮ ಮನೇಲಿ ಏನು ಮಾಡ್ತಿದ್ದಾರೆ ನೋಡಿ, ಬನ್ನಿ ತೋರಿಸ್ತೀನಿ. ನಮ್ಮಪ್ಪ ಬೆಳಬೆಳಗ್ಗೆನೆ ಕಸ ಹೊಡಿತಿರ್ತಿಲ್ಲಿ. ಬೆಳಬೆಳಗ್ಗೆ ಇಲ್ಲಿ ನಾನ್ ವೆಜ್ ಇವತ್ತೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದ್ದು ಬೆಳಬೆಳಗ್ಗೆನೆ ಅಲ್ವಾ ಮಾಡಿದ್ದು ಯಾವ ಥರ. ಹಾಂ ಇವತ್ತೇ ಫಸ್ಟ್ ಟೈಮ್ ಗೈಸ್ ನಮ್ಮ ಮನೇಲಿ ಬೆಳಬೆಳಗ್ಗೆನೆ ನಾನ್ ವೆಜ್ ಮಾಡಿರೋದು. ನಾನಂತೂ ತಿನ್ನೋದು ಕಡಿಮೆ, ಬೆಳಬೆಳಗ್ಗೆ ಯಾವತ್ತೂ ನಾನು ತಿನ್ನಲ್ಲ. ಮತ್ತು ಇವರೆಲ್ಲ ಹೋಗ್ತಿದ್ದಾರೆ ಅಂತೇಳಿ ನನಗೆ ಮಾಡಿಟ್ಟಿದ್ದಾರೆ. ಇವತ್ತು ವರ್ಕೌಟ್ ಹೋಗೋಣ ಅಂದ್ಕೊಂಡಿದ್ದೆ. ಇವತ್ತು ವರ್ಕೌಟ್ ಹೋಗಿ ಬಂದೆ. ಹೋದಾಗ ಆಲ್ಮೋಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು. ಆ ರೀಸನಿಂದ ರಿಟರ್ನ್ ಬಂದು ಮಾರ್ಕೆಟಿಗೆ ಹೋಗಿ ಏನಾದ್ರು ಥರನ ವೆಜಿಟೇಬಲ್ಸ್ ಅಂತೇಳಿ ಹೋದರೆ ಅಲ್ಲಿ ನೋಡಿದ್ರೆ ಹಬ್ಬ ಅಂತೇಳಿ ಸಿಕ್ಕಾಪಟ್ಟೆ ರಶ್ಶು ಮತ್ತು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ರಿಟರ್ನ್ ಬಂದೆ. ನಮ್ಮಪ್ಪ ನೋಡಿ ಏನಪ್ಪ ಬೆಳಬೆಳಗ್ಗೆ ಕಸ ಹೊಡಿತಿದ್ಯಾ? ಹಾಂ ಒಂದು ಹಾಯ್ ಮಾಡಪ್ಪ, ನೀನು ಮಾತಾಡ್ಸ್ತಿದ್ದಾರೆ ಎಲ್ಲರೂ. ಮಾಡಲ್ವಾ? ಬ್ಯುಸಿ ಆಗಿಬಿಟ್ಟಿದ್ದಾರೆ ನಮ್ಮಪ್ಪ ಇವತ್ತು, ಬ್ಯುಸಿ ಪರ್ಸನ್. ಫೈನಲಿ ಇಲ್ಲಿ ನೋಡಿ, ಇದು ನಮ್ಮ ಮನೇಲಿ ಇವತ್ತು 2ನೇ ಸರಿ ಗೈಸ್ ಬಾಸುಮತಿ ರೈಸಿಂದ ಅಡುಗೆ ಮಾಡ್ತಿರೋದು. ಬಟ್ ಇದೇನು ಗೊತ್ತಾ, ಪ್ರಾಪರಾಗಿ ಮಾಡಿಲ್ಲ ಅನಿಸುತ್ತೆ, ಬಟ್ ಚೆನ್ನಾಗೇ ಬಂದಿದೆ. ನೋಡು ಮುಂಚೆ ಬಂದಿಲ್ಲ ಅಂತೆ, ಸಪ್ಪೆ ಇದೆ. ಅನ್ನ ಕಲಿಸ್ಬೇಕಲ್ಲ, ಇದು ಹಿಂಗೆ ಕಲ್ಸೋದಲ್ಲ, ಮೇಲ್ಮೇಲೆ ಹಾಕಿ ಲೇಯರಾಗಿ ಮಾಡಿಬಿಡ್ಬೇಕು. ಬೆಳಬೆಳಗ್ಗೆನೆ ನಮ್ಮ ಮನೇಲಿ ಬಿರಿಯಾನಿ ಇವತ್ತು. ಯಾವಾಗ ತಿನ್ನೋದು ಗೊತ್ತಿಲ್ಲ. ಮಧ್ಯಾಹ್ನ ತಿಂತೀನಿ ಗೈಸ್, ನಾನು ಬೆಳಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಬೆಳಬೆಳಗ್ಗೆ ಬಿರಿಯಾನಿ ಮಾಡಿದ್ದಾರೆ ನಮ್ಮ ಮನೇಲಿ. ಇದು ಕೊಯರ್ ಬಿರಿಯಾನಿ ಅಂತಾರಲ್ಲ, ಇದರಲ್ಲಿ ಯಾವುದು ಎಲ್ಲರೂ ಹಂಗ ಅಂತಾರಲ್ಲ, ಯಾವುದು ವಿಲೇಜ್ ಕುಕ್ಕಿಂಗ್ ಆ ಚಾನಲ್ ನೋಡ್ಕೊಂಡು ಮಾಡೋದು ನಮ್ಮ ಮನೇಲಿ. ಬಟ್ ನಾನು ನೆನ್ನೆ ಒಂದು ಹೊಸದಾಗಿ ರೆಸಿಪಿ ನೋಡಿದ್ದೆ, ಇದೆ ಬಿರಿಯಾನಿ ಹೆಂಗೆ ಮಾಡೋದಂತ, ದಮ್ ಬಿರಿಯಾನಿ. ಅದನ್ನ ನೋಡಿದೆ. ಬಟ್ ಮಾಡೋಣ ಅನ್ನೋ ಟೈಮಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, 6-5 ಗಂಟೆಗೆ. ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಹಾಂ ಹೇಳ್ಬೇಕಾಯ್ತು, ನೀನು ಆಲ್ರೆಡಿ ಮಾಡಿಬಿಟ್ಟಿದ್ದಲ್ಲ. ಈಗ ನೋಡಿ ಹೆಂಗಾಗಿದೆ ಬಿರಿಯಾನಿ. ಉಪ್ಪು ನೋಡು. ಬಟ್ ಬಿರಿಯಾನಿ ಥರ ಫೀಲೇ ಬರೋಲ್ಲ. ಯಾಕೆ ನೀನು ಮಾಡಿದ್ರೆ? ಯಾರಿಗೆ ಗೊತ್ತು. ಯಾವುದು ತುಪ್ಪ ಹಾಕ್ಬೇಕಾಯ್ತು, ಮಾಡ್ತಾರೆ. ತುಪ್ಪ ಈಗಲೂ ಹಾಕ್ಬೋದು. ಈಗ ಹಾಕ್ಬೋದಾ? ಹಾಕು. ಇದು ಯಾಲಕ್ಕಾಯಿ ಇರಲಿಲ್ಲ, ತುಪ್ಪ ಹಾಕೋದು ಮರ್ದು. ಎಷ್ಟಾಗಲ್ಲವೇನೋ, ಏನು ವೇಸ್ಟ್ ಆಗಲ್ಲ. ಬೆಳಬೆಳಗ್ಗೆ ಏನು ಮಾಡಿದ್ರು ಗೊತ್ತಾ, ನಮ್ಮ ಮನೇಲಿ ಇವರು 80 ರೂಪಾಯಿ ಕೊಟ್ಬಿಟ್ಟು 200 ರೂಪಾಯಿ ತರಕಾರಿ ತಗೋಬಾ ಅಂತ ಕಳಿಸಿದ್ದಾರೆ. ಏನು ಮುಚ್ಚ ಹಲ್ವಾರು ಕೇಳಿದ್ರೆ ಅಲ್ಲೆಲ್ಲ 6 kg ಟೊಮೊಟೊ 30-40 ರೂಪಾಯಿ, ಇವು 10 ರೂಪಾಯಿಗೆ ತಗೊಂಬಾ ಅಂತ ಕೇಳ್ತಾ 1 kgಗೆ. ಹೆಂಗೆ ತರಕ್ಕಾಗುತ್ತೆ? ಎಲ್ಲ ವೆಜಿಟೇಬಲ್ ಮತ್ತು ಸೊಪ್ಪು ಗಿಪ್ಪೆಲ್ಲ ಸಿಕ್ಕಾಪಟ್ಲೆ ಜಾಸ್ತಿ ಇತ್ತು ರೇಟು. ತುಪ್ಪ ಹಾಕೋಣ ಬನ್ನಿ. ಇದಕ್ಕೆ ಹಾಕಬೇಡ, ಸಲ್ಲುತ್ತಿ ಎಲ್ಲ ಸೈಡಲ್ಲಿ ಹಾಕ್ಬೇಕು. ಮತ್ತೆ ಗೈಸ್ ನಾನು ನಮ್ಮಮ್ಮ ಮಾತಾಡ್ತಿದ್ದೀವಿ. ಇನ್ನು ಯಾವಾಗ ಮತ್ತೆ ಬಿಡ್ತೀವೋ ಗೊತ್ತಿಲ್ಲಪ್ಪ, ಯಾವತ್ತು ಮತ್ತೆ ಶುರು ಆಗುತ್ತೆ ಗೊತ್ತಿಲ್ಲ. ನಾನು ಕರೆಕ್ಟಾಗಿರ್ತೀನಿ, ನೀನು ಕರೆಕ್ಟಾಗಿರಲ್ಲ. ನೀನು ನನಗೆ ಸುಮ್ಮನೆ ತಿಕ್ಲತ್ತಿಸ್ತಿರ್ತೀಯ. ಹಂಗಾಗಿ ನಂಗೆ ಇರಿಟೇಟ್ ಆಗ್ತಾ ಇರುತ್ತೆ ಅವಾಗ. ಏನಪ್ಪ, ಮನೆಯಿಂದ ನೆಮ್ಮದಿಯಾಗಿರ್ಬೇಕು ಅಲ್ವೇನಪ್ಪ? ನೆಮ್ಮದಿಯಾಗಿರೋ ಬಿಡ್ಬೇಕಲ್ಲ. ಹೊಡೆದಾಟ ಸ್ಟಾರ್ಟ್ ಮಾಡಿದ್ರೆ ಮುದ್ದೆ ಆಯ್ತು. ರೈಸ್ ಇದೆಯಲ್ಲ ಗೈಸ್, ಇದು ಬಿರಿಯಾನಿ ರೈಸ್ ಅಲ್ಲ. ಬಟ್ ಸ್ಟಿಲ್ ಇದೇನು ಗೊತ್ತಾ, ಸಕ್ಕದ ಅಕ್ಕಿ ಇದೆಯಲ್ಲ, ಸಕ್ಕದಾಗ ಬಂದಿದೆ ಇದು. ನಮ್ಮಪ್ಪ ಎಲ್ಲ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಎಲ್ಲ ನೀಟಾಗಿ ಮಾಡ್ತಾಯಿದ್ದೆ. ಪಾಪ ನಮ್ಮಪ್ಪ ನಮ್ಮನೆ ಹೆಣ್ಪಾಪ ಇದ್ದಂಗೆ. ಏನಪ್ಪ? ಹೌದಲ್ಲ, ಹೆಂಗಸರು ಮತ್ತೆ ನಮ್ಮನೆ ಸಿಂಹ. ಅದು ಸಿಂಹ. ಗೈಸ್ ಏನು ಮಾತಾಡೋದು ಗೈಸ್, ಏನು ತಲೆಗೆ ಹೊಡ್ತಾರೆ ಮಾತಾಡ್ಬೇಕಂತ. ಎಲ್ಲಡೆ ನಮ್ಮ ಅಪ್ಪಾಜಿನ ತೋರಿಸ್ತೀನಿ ಬನ್ನಿ. ನಮ್ಮ ಅಪ್ಪಾಜಿ ಇವತ್ತು ಫುಲ್ಲು ಏಡ್ರೆ ಎಲ್ಲ ಹಾಕೋಬಿಟ್ಟು ಫುಲ್ಲು ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಇವತ್ತು. ಹಾಂ, ಹೊಟ್ಟೆ ತೋರಿಸ್ತಿದ್ದೇನೆ, ಹೊಟ್ಟೆ ಎಲ್ಲ ತೋರಿಸ್ತಿಲ್ಲ, ನೀನೊಂದು ತೋರಿಸ್ತಿದ್ದೀನಿ. ಹೆಂಗೆ ಕಾಣ್ತಿದ್ದಾರೆ ನಮ್ಮಪ್ಪ? ಕಮೆಂಟ್ ಮಾಡಿ ಗೈಸ್ ಯಾವ ಥರ ಕಾಣ್ತಿದ್ದಾರೆ ಅಂತ. ಏನಂತೀಯಪ್ಪ ನನ್ನ ಫ್ಯಾನ್ಸಿಗೆ? ಈ ಕಣ್ಣು ನೋವ್ತಾ ಇದೆ ಕಣ ಗೈಸ್. ಏನಂತಂದರೆ ನಿನ್ನೆ ರಾತ್ರಿ ಮಲ್ಕೊಂಡಿದ್ರೆ ಬೆಳಿಗ್ಗೆ ನನಗೆ ಈ ಕಣ್ಣು ಇದೆಯಲ್ಲ, ಈ ಕಣ್ಣು ಸಿಕ್ಕಾಬಿಟ್ಟೆ ನೋವ್ತಾ ಇದೆ ಗೈಸ್. ನನಗೆ ಈ ಪೋರ್ಷನ್ ಎಲ್ಲ ರೆಡ್ ಆಗಿ ಒಳಗಿಂದ ನೋವ್ತಾ ಇದೆ. ಅವಾಗ ಒಂದ್ಸರಿ ಏನೋ ಮಾಡಿಸಿದ್ನಲ್ಲ, ಅದಕ್ಕೆ ಈಗ ಎಫೆಕ್ಟ್ ಆಗ್ತೈತೆ, ಅದು ನೋವ್ತಾ ಇದೆ. ಇದು ಸ್ಟಾರ್ಟ್ ನೋಡೋಣ ಎಷ್ಟು ಹೊಡಿತೀಯ. ಹಾಂ ಸ್ಟಾರ್ಟ್ ಹೊಡಿ. ಹಾಂ ಹೇಳ್ಸು, ಲೆಕ್ಕ ಹಾಕು. ಲೆಕ್ಕ ಹಾಕು. ಹಾಂ
ಲೆಕ್ಕ ಹಾಕಲ್ವಾ ನೀನು? ಹಾಂ, ಒಂದು 10 ಹೊಡಿ. 10 ಫಸ್ಟ್ ಪ್ಲಾನ್ ಇವನಿಗೆ. ವಿಡಿಯೋ ಮಾಡೋಣ. ಹಾಂ, ವಿಡಿಯೋ ಲವ್ ಇದಳು ಬೈಲಿ ಅದಳ ಮೇಲೆ ಏನು ಮಾಡ್ತಿದ್ಯಾ? ಗೈಸ್ ಇವನು ಯಾವ ಥರ ಅಂತಂದರೆ, ಇದು ಇವ್ರು ಪಕ್ಕದ ಮನೆಯವ್ರು ಇದ್ದಾರಲ್ಲ, ಅವರಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಇದೇನು ಮಾಡ್ತಂದ್ರೆ ನೆನ್ನೆ ನೈಟು ಆ ಕಡೆ ಯಾವುದೋ ಗಾಡಿ ಶಬ್ದ ಬಂತು, ಇದು ಇಂಡಿಕೇಟ್ರ್ ಹಾಕ್ಕೊಂಡು ಅಲ್ಲಿ ತನಕ ಬರೋಕ್ಕೂ ಮುಂಚೆನೇ ಇದು ಹೆಂಗಿತ್ತಂದ್ರೆ ಫುಲ್ಲು ಸ್ಯಾಡು. ಯಾಕಂದರೆ ಪಕ್ಕದ ಮನೆಯವ್ರದ್ದು ಮಕ್ಳು ಇರ್ತಾವಲ್ಲ, ಮಕ್ಳ ಜೊತೆ ಆಟ ಆಡ್ತಿದ್ದೆ ಸ್ವಲ್ಪ, ಹಂಗಾಗಿ ಖುಷಿಯಿಂದ ಇತ್ತು. ಅವ್ರು ಹೋಗಿದ ತಕ್ಷಣ, ಸಂಜೆ ಆಗಿದ ತಕ್ಷಣ ಅವರು ಸ್ಕೂಲಿಂದ ಬರ್ತಾರೆ ಕರೆಕ್ಟು 4:15 ಟೈಮಲ್ಲಿ. 4:15 ತನಕ ವೆಯ್ಟ್ ಮಾಡ್ತು, ಬರಲಿಲ್ಲ. ಆದರೂ ಫುಲ್ಲು ಸ್ಯಾಡಾಗಿ ಕೂತ್ಬಿಟ್ಟಿದ್ದೆ ಒಂದು 6 ಗಂಟೆ ತನಕ. ಸಡನ್ನಾಗಿ ಗಾಡಿ ಶಬ್ದ ಆಯಿತು ನೋಡಿ. ಆಗಿದ ತಕ್ಷಣ ಹೆಂಗೆ ಆ್ಯಕ್ಟಿವ್ ಆಯ್ತು ಅಂದರೆ ಹಿಂಗೆ ಬಿದ್ಕೊಂಡಿತ್ತು ಬೇಜಾರಾಗಿ ಫುಲ್ಲು. ಆಮೇಲೆ ಫುಲ್ ಆ್ಯಕ್ಟಿವ್ ಆಗೋಗ್ಬಿಡೋದ. ಆಮೇಲೆ ಅವರೆಲ್ಲ ಅಂತ ಗೊತ್ತಾಗಿ ಮತ್ತೆ ಬೇಜಾರಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಪ್ರಾಣಿಗಳಿಗೂ ಭಾವನೆ ಅನ್ನೋದು ಇರುತ್ತೆ ಗುರು. ನನಗೆ ಏನೋ ಅಂದ್ಕೊಂಡಿದ್ದೆ ನಾನು, ಇವನಿದ್ದಾನಲ್ಲ ಇವನು ಜಾಕಿ, ಇವನು ನೋಡೇ ನನಗೆ ಗೊತ್ತಾಗಿದ್ದು ಪ್ರಾಣಿಗಳಲ್ಲೂ ಫೀಲಿಂಗ್ಸ್ ಅನ್ನೋದಿರುತ್ತೆ ಅನ್ನೋದು ಇವನು ನೋಡೇ ಅರ್ಥ ಆಗಿದ್ದು ನನಗೆ. ಸುಮಾರು ದಿವಸ ಅಬ್ಸರ್ವ್ ಮಾಡಿದ್ದೆ, ಬಟ್ ನಾನು ಬಂದಾಗ ಆ ಥರ ಆಡಲ್ಲ ಇದು. ಏನಕ್ಕಂತಂದರೆ ನನ್ನ ಕಂಡ್ರೆ ಇಷ್ಟಪಡುತ್ತೆ, ಬಟ್ ಏನು ಮಾಡುತ್ತೆ ಅಂತಂದರೆ ನನ್ನ ಕಂಡ್ರೆ ಅಟ್ ದ ಸೇಮ್ ಟೈಮ್ ಹೆದರ್ಕೊಳ್ಳುತ್ತೆ. ಯಾಕಂದರೆ ನಾನು ಒಂದೊಂದ್ಸರಿ ಇದು ಏನು ಗೊತ್ತಾ, ಸುಮ್ಮನೆ ರೋಡಲ್ಲಿ ಹೋಗೋರಿಗೆಲ್ಲ ಕಚ್ಚೋಕ್ಕೆಲ್ಲ ಹೋಗುತ್ತಿದ್ದು, ಸುಮ್ಮನೆ ಅವ್ರು ಪಾಡಿಗೆ ಹೋಗ್ತಿರ್ತಾರ, ಅವ್ರು ನೋಡಿ ಬಗ್ಳೋದು, ಕಚ್ಚೋಕೆ ಹೋಗೋದಂಗೆ ಮಾಡುತ್ತೆ. ಅವಾಗ ನಾನು ನೋಡ್ಬಿಟ್ಟ ತಕ್ಷಣ ನಾನು ಎದುರಿಸ್ಬಿಡ್ತೀನಿ, ಇಲ್ಲ ಹೊಡೆಯೋ ಥರ ಹೋಗ್ಬಿಡ್ತೀನಿ. ಹಂಗಾಗಿ ನನ್ನ ಕಂಡ್ರೆ ಸ್ವಲ್ಪ ಭಯ ಇದಕ್ಕೆ. ಅನ್ನ ಸಾಂಬಾರು ಕೊಟ್ಟರೆ ತಿನ್ನಲ್ಲ ಇವನಿಗೆ, ಚಿಕನ್ ಮಟನ್ನೇ ಹಾಕಬೇಕು. ಆದರೆ ಇವರಾದರೆ ಇಲ್ಲಿಗೆ ಬಂದ್ಬಿಟ್ಟು ಚಪಾತಿನ ಹಾಕಿದ್ರೆ ತಿನ್ಕೊಬಿಡ್ತಾನೆ. ಅದೇ ನಾನು ಚಪಾತಿ ಹಾಕಿದ್ರೆ ತಿನ್ಕೊಳ್ಳಲ್ಲ ಗೈಸ್. ಇವನೊಂಥರ ವಿಚಿತ್ರ. ಈಗ ನೋಡಿ ಚಪಾತಿ ಇಷ್ಟು ಹಾಕಿದ್ದೀನಿ, ತಿಂದರೆ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡೆ. ಫಸ್ಟ್ ಇದನ್ನೇ ತಿಂತಲ್ಲ ಇವನು. ಇಲ್ಲಿ ನೋಡ್ರಿ, ಹಾಂ ತಿನ್ನು ಚಪಾತಿ ಚಪಾತಿ ಕೊಟ್ಟರೆ ತಿನ್ನಲ್ಲ ಇವನು. ನಾನು ಚಪಾತಿ ಹಾಕಿದ್ರೆ, ನಾರ್ಮಲ್ ರೈಸ್ ಹಾಕಿದ್ರೆ ತಿನ್ನಲ್ಲ ಇವನು. ಇವನಿಗೆ ಚಿಕನ್ ಮಟನ್ನೇ ಬೇಕು ನಾನು ಕೊಟ್ಟರೆ. ನನಗೆ ಅಂದರೆ ನಾನು ಬರೀ ಚಿಕನ್ ಎಲ್ಲ ಹಾಕ್ತಿರ್ತೀನಲ್ಲ, ಆ ರೀಸನಿಗೋಸ್ಕರ ನಾನು ವೆಜ್ಜನ್ನ ಕೊಟ್ಟರೆ ತಿನ್ನೋದೇ ಇಲ್ಲ ಇವನು. ಈಗ ನೋಡಿ ನಾನು ಆಚೆ ಕಡೆ ಹೋಗ್ತೀನಿ, ಹೆಂಗೆ ಬರ್ತಾನೆ ನೋಡ್ರಿ, ಹೆಂಗೆ ಬರ್ತಾನೆ. ಕರೆದಿದ ತಕ್ಷಣ ಓಡಿ ಬರ್ತಾನೆ, ಅದೊಂದು ಖುಷಿ ಆಗುತ್ತೆ ಇವನು. ಬರ ಹೊಡೆದ್ರ ಕರೆದಿದ ತಕ್ಷಣ ಈಗ ಅಲ್ಲಿ ತನಕ ಹೋದ್ರೂ ಬರ್ತಾನೆ ಇವನು. ಹತ್ರದಲ್ಲೇ ಪಕ್ಕದಲ್ಲೇ ಇರ್ತಾನೆ ನೋಡಿ, ಅಲ್ಲಿ ತನಕ ಹೋದ್ರು. ಈಗ ಈ ಕಡೆ ಹೋಗ್ತೀನಿ ನೋಡಿ, ಈ ಕಡೆನೂ ಬರ್ತಾನೆ. ಅಂದರೆ ಕೈಯಲ್ಲೇನೋ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ಬರ್ತಾನೆ, ಇಲ್ಲಾಂದರೆ ಬರಲ್ಲ ಇವನು. ಖತರ್ನಾಕ್ ನಮ್ಮ ಮಗ. ಕರೆದ್ರೆ ಹೊರಗಡೆ ಎಲ್ಲರೂ ಹೋಗ್ತೀವ, ಅವಾಗ ಕರೆದ್ರೆ ಬಾರೋ ಅಂತ ಕರೆದ್ರೆ ಓಡ್ ಬಂದುಬಿಡ್ತಾನೆ. ಒಳ್ಳೆ ನಾಯಿ, ಆದರೆ ಕಳ್ಳರುಗಳಿಗೆ ಬೊಗಳಲ್ಲ ಇದು. ಕತ್ಕೊಂಡೋಗಿ ಅಂತ ಬಿಟ್ಬಿಡುತ್ತೆ ಇದು. ಕಾಂಪೌಂಡಿಂದ ಆಚೆ ಹೋದಾಗ ಮಾತ್ರ ಬೊಗಳೋದು ಇದು. ಕಾಂಪೌಂಡ್ ಒಳಗೆ ಯಾರು ಬಂದರೆ ಬೊಗಳಲ್ಲ ಇದು. ಸೊ ಏನು ಗೊತ್ತಾ, ಇವನಿಗೆ ಚಿಕನ್ ತಂದಿದ್ದೀನಿ. ಆ ಚಿಕನ್ ಹಾಕೋಣ, ಫಸ್ಟು ತಿನ್ಕೊಬಿಡ್ಲಿ. ನನಗೆ ಗೊತ್ತು ಇವನು, ನನಗೆ ನೆನ್ನೆ ನೈಟಾಗಿ ಗೊತ್ತಾಗಿತ್ತು ಗೈಸ್ ಇವನು ತಿನ್ನಲ್ಲ ಅಂತ. ಹೇಗೆ ನೋಡಿ ಆಸೆ ಪಡ್ಕೊಂಡು ಕೂತಿದ್ದಾನೆ ನೋಡಿ, ಏನಾರು ಹಾಕ್ತೀನಂತ. ಹೋಯ್, ಏನು ಬೇಕು? ಚಿಕನ್ ಬೇಕಾ ನಿಂಗೆ? ಚಿಕನ್ನು ಬನ್ನಿ, ಅದ್ರ ಇಷ್ಟದಂಗೆ ಚಿಕನ್ ಹಾಕೋಣ. ಅದಕ್ಕೆ ಆಸೆ ತೋರಿಸ್ತೀನಿ ತಡ್ರಿ, ಫಸ್ಟ್ ಸ್ಮೆಲ್ ತೋರಿಸಿ. ಬಾ. ಅಯ್ಯೋ ಪಾಪ ಗುರು, ಬೇಜಾರಾಗ್ತಾನೆ. ಇಲ್ಲಾಂದರೆ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಇದಕ್ಕೆ ಕೂರು ಸಿಡಮ್. ಚಿಕನ್ ಹಾಕಿದ್ದೀನಿ ಗುರು, ಪಾಪ ತಿನ್ನಲಿ ಅಂತ. ನಾನೀಗ ಪ್ರೆಸೆಂಟು ಟ್ರೀ ಹೌಸ್ ನೋಡೋಕೆ ಹೋಗ್ತಾಯಿದ್ದೀನಿ. ಮನೆ ಹತ್ರ ಯಾರೂ ಇರಲಿಲ್ಲ ಗುರು, ಹಂಗಾಗಿ ಟ್ರೀ ಹೌಸ್ ನೋಡೋಂತ ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಪೂರ್ತಿ ಚಿಕ್ಕಮಂಗ್ಳೂರು ಬೋಳ ಆಗೋಗ್ಬಿಟ್ಟಿದೆ ಗುರು. ಯಾವ ಜಾಗ ನೋಡಿ ಎಲ್ಲೂ ಗ್ರೀನರಿ ಇಲ್ಲ. ಎಲ್ಲಿ ನೀರಿರುತ್ತೋ ಆ ಜಾಗದಾಗ ಮಾತ್ರ ನೀರಿರುತ್ತೆ, ಗ್ರೀನ್ ಇರುತ್ತೆ. ಸೊ ಈ ಜಾಗದಲ್ಲಿ ಯಾವುದೇ ರೀತಿ ನೀರು ಇಲ್ದಿರೋ ಕಾರಣ ಫುಲ್ ಬೋಳ ಆಗೋಗ್ಬಿಟ್ಟಿದೆ ಗೈಸ್. ನನಗೆ ಇನ್ನೊಂದು ವಿಷಯ ಹೇಳಬೇಕು. ಮೊನ್ನೆ ದಿಬ್ಬ ಹತ್ಬಿಟ್ಟು ಸುಸ್ತಾಗ್ತಿತ್ತಲ್ಲ, ನೋಡಿ ಈ ಜಾಗದಿಂದ ಹೋದರೆ ಹತ್ರ ಆಗ್ಬೋದು ಅಂತ. ಬನ್ನಿ ಹಿಂಗೆ ಹತ್ತು ಹೋಗೋಣ. ಮೊನ್ನೆ ನನಗೆ ಒಂದು ಮೆಸೇಜ್ ಬಂದಿತ್ತು. ಅದೇ ಮೆಸೇಜ್ ಅಂದರೆ ಕಮೆಂಟ್ಸು. ಏನಂತಂದರೆ, ಬ್ರೋ ಅವ್ರನ್ನ ಸುಮಾರು ದಿವಸದಿಂದ ನನ್ನ ಸಬ್ಸ್ಕ್ರೈಬರ್ ಅಂತೆ ಮೆಸೇಜ್ ಹಾಕಿದ್ರು, ಕಮೆಂಟ್ ಮಾಡಿದರು. ಬ್ರೋ ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ, ಇಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀರಾ, ವೀಡಿಯೋ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ, ಬಟ್ ಯಾಕೆ ಬ್ರೋ ನಿಮಗೆ ವ್ಯೂಸ್ ಬರ್ತಿಲ್ಲ? 30-60 ಅಷ್ಟೇ ಬರ್ತಾಯಿದೆ,
ಮೇ ಬಿ ನೀವು ಇದನ್ನು ಬಿಟ್ಬಿಟ್ಟು ಬೇರೆ ಏನಾದ್ರು ಹಾವಾ ಹಾವು ಹೋಯ್ತು ಆ ಕಡೆ ಒಳಗೆ. ಇಲ್ಲಿ ಇದನ್ನು ಬಿಟ್ಬಿಟ್ಟು ಬೇರೆ ಏನಾದ್ರು ಕಂಟೆಂಟ್ ಮಾಡ್ಬೋದಲ್ಲ ಅಂತ ಕೇಳಿದ್ರು. ನಾನು ಅವರಿಗೆ ಒಂದು ಸ್ವಲ್ಪ ಹೇಳಿದೆ, ಏನಂತಂದ್ರೆ ಗೈಸ್, ಜೀವನದಲ್ಲಿ ಎಲ್ಲದಕ್ಕೂ ತಾಳ್ಮೆ ಅನ್ನೋದು ಬೇಕು. ಆ ತಾಳ್ಮೆ ಅನ್ನೋದು ಸಿಕ್ಕಿದ್ರೆ ಇದ್ದರೆ ಎಲ್ಲದೂ ತಾನಾಗೇ ಬರುತ್ತೆ. ಸೊ ಹಂಗಾಗಿ ನಾನು ಅವರಿಗೆ ಒಂದು ರಿಪ್ಲೈ ಮಾಡಿದೆ, ಕಮೆಂಟು ಓಪನ್ ಮಾಡಿದ್ರೆ ಸಿಗ್ಬೋದು ನಿಮಗೆ ವಿಡಿಯೋದಲ್ಲಿ. ಸುಸ್ತಾಗಿ ಹೋಗ್ಬಿಡ್ತು ಗುರು, ಇತ್ತೀಚೆಗೆ ಒಂಥರ ಇದೆ, ಬಾಡಿ ಎಲ್ಲ ಸುಸ್ತಾಗ್ತಿದೆ. ಏನಂತ ರಿಪ್ಲೈ ಮಾಡಿದೆ ಅಂದರೆ, ಬ್ರೋ ನಾನು ಇದನ್ನು ಚಾನಲ್ ಓಪನ್ ಮಾಡಿರೋದೇ ಈ ಪರ್ಪಸ್ಸಿಗೆ, ಇದಕ್ಕೋಸ್ಕರನೇ ನಾನು ಮಾಡ್ತೀನಿ. ವ್ಯೂಸ್ 1 ಬರಲಿ 0 ಬರಲಿ, ನನ್ನದು ಕೆಲಸ ಮಾತ್ರ ನಿಲ್ಲಲ್ಲ. ನಂದು ಇದು ವೀಡಿಯೋ ಅಪ್ಲೋಡ್ ಮಾಡೋದು ಮತ್ತು ನನ್ನ ಕಂಟೆಂಟ್ ಇರೋದೇ ಇದನ್ನೇ ಮಾಡ್ತಿರ್ತೀನಿ, ಇದನ್ನು ಬಿಟ್ಟರೆ ಬೇರೆ ಮಾಡಲ್ಲ ಅಂತ ಹಾಕಿದೆ. ಅದಾದಮೇಲೆ ನಿಮಗೆ ಹೇಳ್ಬೇಕಾಗಿರೋದು, ಅಯ್ಯೋ ನಾನು ನಿಮಗೆ ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ, ನಾವು ಹೋಗೋ ದಾರಿ ಚೇಂಜ್ ಮಾಡಿ ಬೇಕು, ಆದರೆ ಗುರಿ ಒಂದೇ ಇರಲಿ ಗುರು. ಗುರಿ ಒಂದೇ ಇರಲಿ, ಹೋಗೋ ದಾರಿನ ಚೇಂಜ್ ಮಾಡಿ, ಬಟ್ ಗುರಿ ಒಂದೇ ಇರಲಿ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಹಿಂಗೆ ಹೇಳೋದು, ಬಟ್ ಸ್ಟಿಲ್ ಅನುಭವ ಆಗ್ತಾ ನನಗೂ ಅದೇ ಅನಿಸಿದ್ದು. ಗೈಸ್ ಸೀರಿಯಸ್ಲಿ ಹೇಳ್ತೀರಿ, ಸಿಲ್ಲಿ ಆಗಿ ಈಗ ರಾತ್ರಿ ವೀಡಿಯೋ ಚೆನ್ನಾಗಿ ಆಗಿಬಿಟ್ಟು ವೈರಲ್ ಆಗಿಬಿಟ್ಟು ಒಳ್ಳೆ ವ್ಯೂಸ್ ಬಂದುಬಿಟ್ಟು ಒಳ್ಳೆ ಫಾಲೋವರ್ಸ್ ಬಂದುಬಿಟ್ಟು ಸಡನ್ನಾಗಿ ಒಂದು ದಿವಸ ಫಾಲೋವರ್ಸ್ ಎಲ್ಲ ಬಿಟ್ಟೋದ್ರು ಅಂದ್ಕೊಳ್ಳಿ, ಆವಾಗ ಏನಾಗ್ಬೋದು? ವ್ಯೂಸ್ ನೋಡೋದು ಕಡಿಮೆ ಆಗ್ಬೋದು. ಆ ಥರ ಆಯಿತು ಅಂದ್ಕೊಳ್ಳಿ, ಏನಾಗ್ಬೋದು? ನೀವು ಹಿಂಗೆ ಯೋಚನೆ ಮಾಡಿ. ನಮ್ಮ ಮೆಂಟಲಿ ಇದಿರುತ್ತಲ್ಲ, ಯಾವ ರೇಂಜಿಗೆ ಅಪ್ಸೆಟ್ ಆಗ್ಬೋದು ನೀವು ಯೋಚನೆ ಮಾಡಿ. ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅದ್ರ ಮೇಲೆ ಎಲ್ಲ ನಮ್ಮ ಎಫರ್ಟ್ಸ್ ಇರುತ್ತೆ. ಸಡನ್ನಾಗಿ ಆ ಥರ ಹೋಯ್ತು ಅಂತಂದರೆ ಏನಾಗ್ಬೋದು ಹೇಳಿ? ಇನ್ಸ್ಟೆಂಟಾಗಿ ವೈರಲ್ ಆದ್ವಿ, ಇನ್ಸ್ಟೆಂಟಾಗಿ ರೀಚ್ ಆಯಿತು ಅಂತ ಅಂದ್ಕೊಳ್ಳೋಣ. ಅದು ಸಡನ್ ಸಿಕ್ಕೋದು ಯಾವತ್ತೂ ಜಾಸ್ತಿ ದಿನ ಸಸ್ಟೈನ್ ಆಗಿರೋಕ್ಕೆ ಸಕ್ಸಸ್ ಸಿಗೋಲ್ಲ ಗುರು. ಸುಮಾರು ವರ್ಷ ಇರೋಲ್ಲ ಅದೆಲ್ಲ, ಅವೆಲ್ಲ ಟೆಂಪ್ರವರಿ ಅಷ್ಟೇ. ನಾವು ಏನು ಕಷ್ಟಪಟ್ಟು ಅರ್ನ್ ಮಾಡ್ತೀವೋ ಅದು ಕೊನೆ ತನಕ ಉಳಿಯುತ್ತೆ. ಇಫ್ ಇನ್ ಕೇಸ್ ಅದ್ರ ಪಕ್ಕ ಬೇಗ ಹೋಯ್ತು ಅಂತ ಅಂದ್ಕೊಳ್ಳಿ, ಆವಾಗಲೂ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನಕ್ಕಂತಂದರೆ ಇಷ್ಟೇ ವಿಷಯ, ಸಿಂಪಲ್ಲು. ನಾನು 0ಇಂದ ಸ್ಟಾರ್ಟ್ ಮಾಡಿರ್ತೀನಿ. ನನಗೆ ಸ್ಟ್ರಗಲ್ ಅನ್ನೋದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ರೀಸನಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಷ್ಟು ಟಾಪಿಗೆ ರೀಚಾಗಿ ಪಟ್ಟಾಗಿ ಬಿದ್ದೆ ಅಂದ್ಕೊಳ್ಳಿ, ಮತ್ತೆ ನಾನು 0ಇಂದ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಅದ್ರ ಬಗ್ಗೆ ನಾಲೆಡ್ಜ್, ಮತ್ತೆ ಸ್ಟೆಪ್ ಹಾಕಿ ಹೋಗ್ಬೇಕು ಅಂತ ನನಗೆ ನಾಲೆಡ್ಜ್ ಇರುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ಬಾದರಾಗಲ್ಲ. ಅದೇ ನಾನು ಇವತ್ತು ಚೆನ್ನಾಗಿ ವೀಡಿಯೋ ಮಾಡಿ ನಾಳೆನೇ ವೈರಲ್ ಆಗಿ ಒಳ್ಳೆ ಫಾಲೋವರ್ಸ್ ಆಗಿ ಇನ್ನೊಂದು 3 ತಿಂಗಳಲ್ಲಿ ಮತ್ತೆ ಬಿದ್ದೋದೆ ಅಂದ್ಕೊಳ್ಳಿ, 1 ವರ್ಷನ ಅಂತ, ಆವಾಗ ಏನಾಗುತ್ತೆ ಹೇಳಿ? ಮೆಂಟ್ಲಾಗಿ ಹೋಗ್ಬಿಡ್ತೀರಿ. ಆ ಥರ ಬರೋದಕ್ಕಿಂತನೂ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ನಿಧಾನಕ್ಕೆ ಆಗಲಿ ಪರವಾಗಿಲ್ಲ, ಒಂದಲ್ಲ ಒಂದು ದಿವಸ ನಂದು ಅಂತ ಸಮಯ ಅನ್ನೋದಿರುತ್ತೆ, ಅದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಏನು ಎಫರ್ಟ್ ಹಾಕಬೇಕು ಅದು ನಾನು ಹಾಕ್ತಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತಿದ್ದೀನಿ. ನನ್ನ ಕೈಲಿ ಇಷ್ಟೇ ಹಾಕೋದು ಗುರು, ಇದ್ರಕ್ಕಿಂತ ಹಾಕೋಕ್ಕಾಗಲ್ಲ ನನ್ನ ಎಫರ್ಟು. ಸೊ ನನ್ನ ಕಡೆ ಏನು ಬೇಕೋ ಅದು ಮಾಡ್ತಾಯಿದ್ದೀನಿ. ಆಫ್ ದ ಕ್ಯಾಮ್ರಾ ಆಗಲಿ ಆನ್ ದ ಕ್ಯಾಮ್ರಾ ಆಗಲಿ ಏನೇ ಆಗಲಿ. ಸೊ ನನಗಂತೂ ಹೋಪ್ಸ್ ಇದೆ, ಫ್ಯೂಚರಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು. ಸದ್ಯದ ಮಟ್ಟಿಗೆ ನನ್ನ ಲೈಫಲ್ಲಿ ಏನೂ ನೋಡಿಲ್ಲ, ಫ್ಯೂಚರಲ್ಲಿ ನೋಡ್ತೇನೆ ಅನ್ನೋ ನಂಬಿಕೆ ಇದೆ. ಸೊ ಏನು ಬ್ರೋ ಎಲ್ಲರೂ ಇದನ್ನೇ ಹೇಳ್ತಾರೆ, ನೀವು ಇದನ್ನೇ ಹೇಳ್ತಿದ್ದೀರಾ ಅಂತ ಹೇಳ್ಬೋದು, ನನಗೆ ಕೇಳ್ಬೋದು ಆ್ಯಕ್ಚುಲಿ. ಬಟ್ ಯಾರು ಏನು ಹೇಳಿ ಯಾರೇ ಕೇಳಲಿ, ಸತ್ಯ ಇದೆ ಗೈಸ್, ಇದೇ ಸತ್ಯ. ಹಾಗಾಗಿ ಎಲ್ಲರೂ ಹೇಳೋದೇ ಇದು, ಯಾಕಂದರೆ ಅವರಿಗೆ ಅನುಭವ ಆಗಿರುತ್ತೆ ಅವ್ರ ಜೀವನದಲ್ಲಿ. ಹಾಗಾಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಬರ್ತಾರೆ, ಹೇಳ್ಕೊತ ಬರ್ತಾರೆ. ಸೊ ಸೇಮ್ ನಾನು ಅದನ್ನೇ ಹೇಳೋದು, ನನ್ನ ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇನ್ನೂ ಅಲ್ಲಿ ತನಕ ಹೋಗ್ಬೇಕು, ಬನ್ನಿ ಇನ್ನೂ ನಡ್ಕೊಂಡು ಹೋಗ್ತಾನೆ ಇರೋಣ. ಏನಕ್ಕೆ ಸಿಂಗಲ್ ಅನ್ನಿಸ್ತಿದೆ ಅಂದರೆ, ನನ್ನ ಮುಂಚೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದರು ನನಗೆ. ಅಯ್ಯೋ ಹೆವಿ ಫ್ರೆಂಡ್ಸ್ಗಳು, ಬರೀ ಮನೆಗೆ ಬರ್ತಿರಲಿಲ್ಲ ಕರೆಕ್ಟಾಗಿ. ನಾನು 1.5-2 ವರ್ಷದ ಹಿಂದೆ ನಾನು. ಆದರೆ ಈಗ ನನ್ನ ಮನೆಯಿಂದ ಆಚೆಗೆ ಹೋಗಲ್ಲ ಜಾಸ್ತಿ. ಹೆಂಗಾಗಿದೆ ಅಂದರೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದರು ಗುರು, ಹೆವಿ ಫ್ರೆಂಡ್ಸ್ ಇದ್ದರು. ಹೆವಿ ಅಂದರೆ ನಾನು ಬಾಯ್ಬಿಟ್ಟು ಹೇಳೋಕ್ಕೆ ಆಗೋದಲ್ಲ ಬಿಡಿ. ಈಗ ಇವನ ಜೊತೆ ಆಮೇಲೆ ಆ ಫ್ರೆಂಡ್ ಇದ್ದ, ಅವನ ಜೊತೆ
ಅಯ್ಯೋ ಒಟ್ಟಿನಲ್ಲಿ ಯಾರೋ ಒಬ್ರು ಜೊತೆಲಿ ಇರ್ತಿದ್ದೆ. ಈಗ ಫ್ರೆಂಡ್ಸ್ಗಳೇ ಇಲ್ಲ ಅನ್ನೋದಕ್ಕಿಂತ ನಾನೇ ಎಲ್ಲರನ್ನೂ ಸೋಸ್ಬಿಟ್ಟಿದ್ದೀನಿ ಅಂತಂದರೆ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅನ್ನೋದಿದೆಯಲ್ಲ, ಬೆಸ್ಟ್ ಎಕ್ಸಾಂಪಲ್ ಇದು ಫ್ರೆಂಡ್ಶಿಪ್ ವಿಚಾರದಲ್ಲೆಲ್ಲ. ಸೊ ಆ ರೀಸನಿಂದ ನಮ್ಮ ಲೈಫಲ್ಲಿ ಒಂದೇ ಇರಲಿ, ಇಬ್ಬನೇ ಇರಲಿ ಫ್ರೆಂಡ್ಸ್ಗಳು, ಮೂರನೇ ಇರಲಿ, ನನ್ನೊಬ್ಬನೇ ಇರಲಿ. ಸೊ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಒಬ್ಬ 100 ಜನಕ್ಕೆ ಸಮಾನ, 100 ಜನ ಒಬ್ಬಕ್ಕೆ ಸಮಾನ ಆಗೋಕ್ಕಾಗಲ್ಲ. ಸೊ ಒಬ್ಬ ಆ 100 ಜನದ್ದು ಫೀಲ್ನ ನೀಗಿಸ್ಬಿಡ್ತಾನೆ ಏನೇ ಕಷ್ಟ ಆದರೂ. ಈಗ ಪ್ರೆಸೆಂಟ್ ನನ್ನ ಹತ್ರ ಇರೋ ಫ್ರೆಂಡ್ಸ್ಗಳು ಸಂಖ್ಯೆ ಎಷ್ಟಿದೆ ಗೊತ್ತಾ? ನಾನಾಗೆ ಇಷ್ಟಪಟ್ಟು ಕಾಲ್ ಮಾಡಿ ಮಾತಾಡೋದು ಆ ಥರ ಎಲ್ಲ ಮಾಡೋದು ನಂಬಿಬಿಡಿ ಒಂದು 3-4 ಜನ ಅಷ್ಟೇ, ಯಾರೂ ಇಲ್ಲ ಇನ್ನು. ಅದು ಅವರೀಗ ಇಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ಅಷ್ಟೇ, ಇನ್ನು ಯಾವ ಫ್ರೆಂಡ್ಸು ಇಲ್ಲ ನನಗೆ. ಸೊ ನಾನು ಒಬ್ಬೊಬ್ಬನೇ. ಹಂಗಾಗಿ ನನ್ನ ವೀಡಿಯೋದಲ್ಲಿ ನಾನು ಸುಮಾರು ಜನ ನಾನು ಮುಂಚಿನ ಥರ ಇರೋ ಥರ ಇದ್ದಿದ್ರೆ ನನಗೆ ಎಷ್ಟು ಡೈಲಿ ವ್ಲಾಗ್ಸ್ ಮಾಡ್ಬೋದಾಗಿತ್ತು ಅಂದರೆ ವಿಚಿತ್ರ ಡೈಲಿ ವ್ಲಾಗ್ಸ್ ಮಾಡ್ಬೋದಾಯಿತು. ಆ ಥರ ಮಜಾ ಇರ್ತಿತ್ತು. ಈಗ ಫ್ರೆಂಡ್ಸೇ ಕಡಿಮೆ. ಹಂಗಾಗಿ ಚಿಕ್ಕಮಂಗ್ಳೂರಿಗೆ ಬಂದನಲ್ಲ, ಏನು ವೀಡಿಯೋ ಮಾಡೋದು ಡೈಲಿ ವ್ಲಾಗ್ಸು. ಮನೆಯಲ್ಲೇ ಮಲ್ಕೊಳ್ತೀನಿ, ಎಡಿಟ್ ಮುಗಿಸ್ದೆ ಮನೆಯಲ್ಲೇ ಮಲ್ಕೊಳ್ಳೋದು, ಆ ಥರ ಆಗ್ತಿದೆ. ಏನು ಮಾಡೋದು ಅಂತ ತಲೆಗೆ ಓಡ್ತಾಯಿಲ್ಲ ನನಗೆ. ಸೊ ಹಂಗಾಗಿ ಎದ್ದು ನಮ್ಮ ಟ್ರೀ ಹೌಸ್ ನೋಡೋಕೆ ಹೋಗ್ತಾಯಿದ್ದೀನಿ ನಾನೀಗ. ಟ್ರೀದು ಏನೂ ಆಗಿಲ್ಲ, ಚೆನ್ನಾಗೇ ಐತೆ ಆರಾಮಾಗಿ. ಬಟ್ ಅಲ್ಲೊಂದು ಸ್ವಲ್ಪ ಪೋಲ್ ಬೆಂಡ್ ಆಗಿರಬೇಕು ಮೋಸ್ಟ್ಲಿ. ಗಾಳಿಗೆ ಏನೋ ಗೊತ್ತಿಲ್ಲ, ಗಾಳಿಗೆ ಬೆಂಡ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾರೋ ಹತ್ತಿರಬೇಕು ಅದು ಮೋಸ್ಟ್ಲಿ. ಸೊ ಏನೂ ಆಗಿಲ್ಲ, ತೊಂದರೆ ಇಲ್ಲ, ಚೆನ್ನಾಗೇ ಇದೆ. ಆಲ್ಮೋಸ್ಟ್ ಎಲ್ಲ ಒಡೆದು ಹಾಳು ಮಾಡಿಬಿಟ್ಟಿದ್ದಾರೆ. ಈ ಜಾಗ ಇತ್ತಲ್ಲ, ಇದು ಫುಲ್ ಸ್ಟೇಬಲಾಗಿ ನಿಂತಿತ್ತು. ಸೊ ಈಗ ಸ್ವಲ್ಪ ಮುರಿದಾಕ್ಬಿಟ್ಟಿದ್ದಾರೆ ಯಾರು. ಬಟ್ ಸ್ಟಿಲ್ ಇರಲಿ, ಕೂರತ್ತಾರ ನೀಟಾಗಾರು ಕೂತು ಹೋಗಲ್ಲ ಸ್ವಲ್ಪ ಆರಾಮಾಗಿ. ಬಂದು ಇಲ್ಲಿ ನೋಡಿ ಇದನ್ನೆಲ್ಲ ಹಾಳು ಮಾಡೇ ಹೋಗ್ತಾರೆ ಗುರು. ಬೇಜಾರಾಗುತ್ತೆ ಈ ಥರ ಎಲ್ಲ ನೋಡ್ಬಿಟ್ರಾಗ. ಕಷ್ಟಪಟ್ಟು ಮಾಡಿರ್ತೀನಿ ಲಿಟ್ರಲಿ. ನಾನು ಇದನ್ನು ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನಾನು ಚಪ್ಪಲಿ ನೋಡಿ ಅಲ್ಲಿ ಬಿದ್ದೋಯ್ತು ಆ ಕಡೆಗೆ ಮುಳ್ಳೊಳಗೆ. ಇವಾಗ ಅದನ್ನು ತಗೊಳ್ಬೇಕು. ಇದು ಮಾತ್ರ ನಾನು ಕಟ್ಟಿರೋ ಮರ ಮಾತ್ರ ಒಳ್ಳೆ ಗ್ರೀನ್ ಆಗಿತ್ತಪ್ಪ. ಫುಲ್ಲು ಕಂಪ್ಲೀಟ್ ಗ್ರೀನ್ ಇದೆ. ಈ ಕಡೆ ಅಲ್ಲೋದ್ರೆ ನೋಡಿ ಅದು ಪೂರ್ತಿ ಬೆಟ್ಟ ಇರೋದು ಗುರು. ಆ ಕಡೆ ಹೋದರೆ ಆ ಕಡೆಲ್ಲ ಬೆಟ್ಟ ಗುಡ್ಡಗಳಿದ್ದಾವೆ. ಬನ್ನಿ ಈಗ ಆ ಕಡೆ ಹೋಗಿ ಒಂದು ಸರಿ ನಿಮಗೆ ಬೆಟ್ಟ ಗುಡ್ಡಗಳನ್ನ ತೋರಿಸ್ತೀನಿ. ಯೂಟ್ಯೂಬಲ್ಲಿ ಒಳ್ಳೆ ವೀಡಿಯೋ ಹಾಕ್ತಿದ್ದೀನಿ, ಬಟ್ ಆದರೆ ಅದಕ್ಕೆ ಯಾವುದೇ ರೀತಿ ಒಳ್ಳೆ ವ್ಯೂಸ್ ಬರ್ತಾಯಿಲ್ಲ. ಆ ವೀಡಿಯೋಗೆ ತಕ್ಕಂಗೆ ವ್ಯೂಸ್ ಬರ್ತಾಯಿಲ್ಲ ಗುರು. ಅದೇ ಯೋಚನೆಗೆ ಹೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಚೆನ್ನಾಗಿ ವೀಡಿಯೋಗಳಿಗೆ ವ್ಯೂಸ್ ಬರ್ತಿತ್ತು. ಮಿನಿಮಮ್ ಒಂದು 1000 ರೂಪಾಯಿ 1000 ವ್ಯೂಸ್ ಬರ್ತಿತ್ತು. ಈಗ ಒಂದು 100 ಬರೋದು ಕಷ್ಟ ಆಗಿಬಿಟ್ಟಿದೆ. ಯೂಟ್ಯೂಬ್ ಅಂದರೆ ಮೇನ್ ಚಾನಲಲ್ಲಿ ಚಾಲೆಂಜಸ್ ವೀಡಿಯೋ ಮಾಡ್ತೀನಲ್ಲ ಅದರಲ್ಲಿ. ಬನ್ನಿ ಪ್ರೆಸೆಂಟ್ ಈಗ ಆ ಬೆಟ್ಟ ಹತ್ತೋಣ. ಈ ಬೆಟ್ಟಕ್ಕೆ ನಾನು ಎಷ್ಟು ದಿನ ಆದಮೇಲೆ ಬರ್ತಿದ್ದೀನಿ ಗೊತ್ತಾ? ಸುಮಾರು ದಿವಸ ಆಯ್ತು ಇಲ್ಲಿಗೆ ಬಂದು ನಾನು. ಇಲ್ಲಂತೂ ಒಬ್ಬೊಬ್ಬನೇ ಕ್ಯಾಂಪ್ ಮಾಡಿ ಒಬ್ಬೊಬ್ಬನೇ ವೀಡಿಯೋ ಮಾಡ್ದಲ್ಲೇ ಸ್ಟೇ ಆಗಿರೋದು ಇದೆ ಉದಾಹರಣೆ. ಬನ್ನಿ ಹತ್ತನ. ಇಲ್ಲಿಂದ ಹತ್ತಿರ ಇಡೀ ಚಿಕ್ಕಮಂಗ್ಳೂರೇ ಕಾಣುತ್ತೆ ನಿಮಗೆ. ಇಲ್ಲಿ ನೋಡಿ ಕಂಪ್ಲೀಟ್ಲಿ ಅದಷ್ಟು ಕಾಣ್ತಿದೆ ನೋಡಿ. ಪ್ರೆಸೆಂಟ್ ಚಿಕ್ಕಮಗಳೂರು ವಾತಾವರಣ ಮಳೆ ವಾತಾವರಣ ಇದ್ದಂಗಿದೆ. ಅದಷ್ಟು ಕಾಣ್ತಿದ್ದಿಲ್ಲ, ಅದೆಲ್ಲ ಪೂರ್ತಿ ಚಿಕ್ಕಮಗಳೂರು ಸಿಟಿ. ನಾವು ಚಿಕ್ಕಮಂಗ್ಳೂರವ್ರು ಏನಾಗುತ್ತಾ, ಚಿಕ್ಕಮಗಳೂರು ಅಂತ ಕರೆಯಲ್ಲ, ಕಡಿಮೆ ನಾವು ಕರೆಯೋದು ಚಿಕ್ಕಮಂಗ್ಳೂರು ಅಂತಲೇ ಕರೆಯೋದು. ನಾವು ಲೋಕಲ್ ಅವರೇ ಚಿಕ್ಕಮಂಗ್ಳೂರು ಅಂತೀವಿ. ಚಿಕ್ಕಮಗಳೂರು ಅದು ಆ್ಯಕ್ಚುಲಿ. ಹಂಗೆ ಹೋದರೆ ಆ ಕಡೆ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಹೈವೇ, ಅದೆಲ್ಲ ಕಡೂರು ರೋಡು ಗುರು. ಹಿಂಗೆ ಸ್ಟ್ರೈಟ್ ಹಿಂಗೆ ಹೋದರೆ ಅಲ್ಲಿ ನೋಡಿ ಕಡೂರು. ನಾನು ಹೋಗ್ತೀನಲ್ಲ ಬೆಂಗಳೂರಿಗೆ, ಸೊ ಈ ರೂಟ್ ಆಸೆ ಹೋಗೋದು ನಾನು. ಹಿಂಗೆ ಹೋಗ್ಬಿಟ್ಟೆ ನಾನು ಕಡೂರಿಗೆ ಹೋಗೋದು. ಇಲ್ಲಿ ನೋಡಿ ಇಲ್ಲಿಂದ ಹೋಗುತ್ತೆ ಆ ರೋಡು. ಗ್ರೀನ್ ಇದೆ ರೀ ಜಾಗ, ಸಕ್ಕದಾಗ ಕಾಣೋದು ಇವಾಗ. ಬಟ್ ಇವತ್ತು ಗ್ರೀನ್ ಇಲ್ಲ, ಇವತ್ತಲ್ಲ ಸೀಸನ್ ಅಲ್ಲೆಲ್ಲ ಗ್ರೀನ್ದು. ಬಟ್ ಇಲ್ಲಿ ಸಿಕ್ಕಾಪುಟ್ಟ ಮೊಲಗಳಿದೆ. ಇಲ್ಲಿ ನೋಡಿ ಎಷ್ಟು ಇದ್ರದ್ದಿದೆ, ಅದ್ರದ್ದು ಸಿಕ್ಕಾಪಟ್ಟ ಇದೆ ಗುರು. ಓಕೆ, ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಗೋಣ ಅಂತಿದ್ದೀನಿ. ನಾನು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀನಿ. ಟ್ರೀ ಹೌಸು ಬೇಜಾರಾಯಿತು ನೋಡಿ. ಇಟ್ಸ್ ಓಕೆ ಗಾಯ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನಾದರೆ ಹೇಳೋದೇ ಮರ್ತದೆ ನೋಡಿ, ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿದ್ದೀನಿ ಮೇನ್ ಚಾನಲಿಗೆ. ಮಿಸ್ ಮಾಡ್ಕೊಳ್ದಲ್ಲೇ ನೋಡಿ ಗೈಸ್. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡ್ತಿರೋ ವೀಡಿಯೋಗಳು, ಅಪ್ಕಮಿಂಗ್ ವೀಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಹಂಗಾಗಿ ಮಿಸ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ
ಡೈಲಿ ವ್ಲಾಗ್ಸಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಂಗೇ ಮೈನ್ ಚಾನಲಲ್ಲೂ ವೀಡಿಯೋಸು ಚಾಲೆಂಜಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಮಿಸ್ ಮಾಡ್ದಲೇ ನೋಡಿ ಬನ್ನಿ, ನೋಡೋಗಿ ಸಾರಿ.